ಕೋಲ್ಕತ್ತಾ ಸುತ್ತಕ್ಕೆ ಹೊಂಟಿದ್ದೀವಿ ಪ್ರಾಪರಾಗಿ. ಇನ್ನೂ 3 ಜನ ನಮ್ಮ ಫ್ರೆಂಡ್ ಅನ್ನಿಸ್ಕೊಂಡಿರೋ ಮಹಾನ್ ಪ್ರಜೆಗಳು ಅಲ್ಲಿ ಕಾಯ್ತಾ ಇದ್ದಾರೆ. ಈ ರೋಡಲ್ಲಿ ನಾವೇ ಸ್ಕ್ಯಾಮ್ ಆಗಿರೋ ಥರ ಇದೆ. ಹಲೋ, ವೆಲ್ಕಮ್. ಸಮರ್ಥು, ಮಿಥುನು, ವಿಶ್ವಾಸು ಇವ್ರು ನಮ್ಮ ಜೊತೆ 3 ಟ್ರಿಪ್ಪಿಗೆ ಬರಬೇಕಿತ್ತು. ಎಲ್ಲ ಮಿಸ್ ಆಗಿ 3ನೇ ಟ್ರಿಪ್ಪಿಗೆ ಬಂದವ್ರೆ. ಹೆಂಗಿದೆ ಈಗ ಕಲ್ಕತ್ತಾದ ಮೆಟ್ರೋಲ್ ಹೋಗ್ತಾ ಇದ್ದೀವಿ. ಇದೇನೋ ನೀರೊಳಗೆ ಹೋಗುತ್ತಂತೆ. ಬೆಂಗಳೂರಲ್ಲಿರೋ ಮೆಟ್ರೋ ಫೇರ್ಗೂ ಇಲ್ಲಿರೋ ಮೆಟ್ರೋ ಫೇರ್ಗೂ ಏನು ಡಿಫ್ರೆನ್ಸ್ ಗುರು? ಫುಲ್ ಸೆಕ್ಯೂರಿಟಿ, ಯಾವನೂ ಅರ್ಹಂಗಿಲ್ಲ ಇಲ್ಲಿ. ಓ, ನ್ಯೂ ಮಾರ್ಕೆಟ್ ಎಲ್ಲೋ. ಇದು ಮೋಸ್ಟ್ ಐಪ್ಡ್ ಕಲ್ಕತ್ತಾ ರೋಲ್. ಇದು ಹೆಂಗಿದೆ ಬ್ರೋ? ಇದು ಆಮೇಲೆ ನಮ್ಮ ಬೆಂಗಳೂರು ಆಟೋದಲ್ಲಿ 3 ಜನ, ಕಾರಲ್ಲಿ 4 ಜನ. ನಮ್ಮ ಹತ್ರ ಎಷ್ಟು ಬರ್ತಾನೆ ಇದೆ ಅಂದರೆ ಇಷ್ಟು ಸುತ್ತಿದ್ರು ನಾವು ಒಂದು ಕೂಲಿಂಗ್ ಗ್ಲಾಸ್ ತಗೊಳ್ಳಲ್ಲ. 100 ರೂಪಾಯಿ ಚೆನ್ನಾಗಿದೆ ಅಲ್ಲ? ಇವೊಂದು 100 ರೂಪಾಯಿ, ಎಲ್ಲರದ್ದು 100 ರೂಪಾಯಿ. ಒಳ್ಳೆ ಹುಡುಗ. 8,000, 6,000. ಹೊರಗಡೆಗೆ ಭರ್ಜರಿಯ ಕ್ಯೂ ಇದೆ, ಇಲ್ಲಿಂದಾನೆ ಕ್ಯೂ ಇದೆ. ಇಲ್ಲಿಗೆ ಹಂಗೆ ಇಲ್ಲ, ಅದೇ ಬೇಜಾರು ನಮಗೆ. ಬ್ಯಾಕ್ ಗ್ರೌಂಡ್ ನೋಡಿ ಹೆಂಗಿದೆ. ಅವಾಗ ನಾವು ಪಿಕ್ಸಾರ್ಟಲ್ಲೆಲ್ಲ ಎಡಿಟ್ ಮಾಡ್ಕೊತಿದ್ವಿ ಈ ಥರ ಬ್ಯಾಕ್ ಗ್ರೌಂಡ್ ಹಾಕಿ. ಕತ್ತಿ ಎಲ್ಲ ನೋಡಿದ್ವಿ, ಸಕ್ಕತ್ತಾಗಿತ್ತು ನಿಜವಾಗ್ಲೂ, ಚೆನ್ನಾಗಿತ್ತು. ನಗು ನೋಡ. ಇದು ನಮ್ಮ ಒಂದು ಅದ್ಭುತವಾದ ಸೆಲ್ಫಿ. ಹಿಂದೆ ಚರ್ಚ್ ಇದೆ, ಮುಂದೆ ನಾವಿದ್ದೀವಿ. ಏನೋ ಏನಿಲ್ಲ, ಒಂದು ಬ್ರೇಕಪ್ ಆಗಿದೆ ರೀಸೆಂಟ್ ಆಗಿ, ಅದಕ್ಕೆ ಅಳು ಬರುತ್ತೆ. ನೆನೆಸ್ಬಿಡಕ್ಕಣೋ. ಕೊಲ್ಕತ್ತಾ ಬೇಕಂದ್ರೆ ಇದು ಕಾಂಟ್ಯಾಕ್ಟ್ ಮಾಡಿ. ಬಟ್ ಫಿಶ್ ಕಟ್ಲೆಟ್ ಮಾತ್ರ ಬರ್ತಿರ್ಲಿಲ್ಲ. ನಾವು ಲಸ್ಸಿನ ಗಟ್ಟಿ ಮಾಡ್ಕೊಟ್ಟವ್ರೆ ಅಂದವನೇ, ಗೊತ್ತಿಲ್ಲ. ಅದೇ ಯಾವ್ದನ್ನ ಗಟ್ಟಿ ಮಾಡ್ಕೊಟ್ಟವ್ರೆ. ಇವ್ರಿಗೆಲ್ಲ ಇರೋ ವಿಡಿಯೋ ತಪ್ಪಿ. ಓಕೆ, ಈಗ ಬಸ್ ಜರ್ನಿ, ಮೆಟ್ರೋ ಆಯ್ತು. ಈಗ ಬಸ್ಸು ಹೆಂಗಿದೆ? ಈ ಬಸ್ ಜರ್ನಿ ಗಿಜಿ 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 ಅನ್ನಂಗಿರುತ್ತೆ. ವಿಶ್ವ, ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಒಂದು ವಾರ ಸತತವಾಗಿ ಕಲ್ಕತ್ತಾದಲ್ಲಿ ತಿರುಗಿದಲ್ಲ ಕೆಲಸ ಮಾಡಿದ್ಮೇಲೆ ಕೋಲ್ಕತ್ತಾ ಸುತ್ತಕ್ಕೆ ಹೊಂಟಿದ್ದೀವಿ ಪ್ರಾಪರಾಗಿ. ಈಗ ಒಂದು ಯಾವುದೋ Airbnb ಬುಕ್ ಮಾಡಿದ್ವಿ, ಅದು ನೋಡ್ಕೊಂಡು ಹೊರಟಿದ್ದೀವಿ. ಇನ್ನೂ 3 ಜನ ನಮ್ಮ ಫ್ರೆಂಡ್ ಅನ್ನಿಸ್ಕೊಂಡಿರೋ ಮಹಾನ್ ಪ್ರಜೆಗಳು ಅಲ್ಲಿ ಕಾಯ್ತಾ ಇದ್ದಾರೆ. ನಾನು ಈ ಗ್ಲಾಸ್ನ ಹಾಕೊಂಡು ಜಾತ್ರೆ ಮಾಡ್ತಾಯಿದ್ದೀನಿ. ಸೊ ಅವರು ನೋಡ್ಕೊಂಡು ಹೋಗೋಣ. ಈ ರೋಡಲ್ಲಿ ನಾವೇ ಸ್ಕ್ಯಾಮ್ ಆಗಿರೋ ಥರ ಇದೆ, ನೋಡೋಣ. ಹಲೋ, ವೆಲ್ಕಮ್. ಚೆನ್ನಾಗಿದೆ. ಏನ ಈಗ ಕಲ್ಕತ್ತಾದ ಸುತ್ತಕ್ಕೆ ಹೋಗ್ತಾ ಇದ್ದೀವಿ. ಈಗ ಎಲ್ಲರೂ ಬಂದಿದ್ದಾರೆ. ಇಲ್ಲಿ ನಮ್ಮ ಮೈನ್ ಬಾಸ್ ಇದ್ದಾರೆ, ಅಕ್ಷಯ್. ಸೆನ್ಸರ್ ಮಾಡ್ಕೊ ಬಂದಿದ್ದಾರೆ. ಇವ್ರು ಆಕಾಶು, ಹೊಸ ಕ್ಯಾಂಡಿಡೇಟ್ಗಳು ಇವರಿಬ್ರು. ಝೂಮಲ್ಲಿ ತೋರಿಸ್ತೀನಿ. ಸಮರ್ಥು, ಮಿಥುನು, ವಿಶ್ವಾಸು ಇವ್ರು ನಮ್ಮ ಜೊತೆ 3 ಟ್ರಿಪ್ಪಿಗೆ ಬರಬೇಕಿತ್ತು. ಎಲ್ಲ ಮಿಸ್ ಆಗಿ 3ನೇ ಟ್ರಿಪ್ಪಿಗೆ ಬಂದವ್ರೆ. ಈಗ ಕೋಲ್ಕತ್ತಾ ನೋಡೋಕೆ ಹೋಗ್ತಿದ್ದೀವಿ, ಹೋಗೋಣ. ಈ ರೋಡ್ಗಳು ನೋಡಿದ್ರೆ ನೀವು ಕ್ರೇಜಿ. ಮನೆಗಳು ಒಂದು ಕಂಪ್ಲೀಟ್ ಆಗಿಲ್ಲ, ಬಟ್ ಎಲ್ಲ ಹಳೆ ಬಿಲ್ಡಿಂಗ್ಗಳು. ಇವನು ಗುಲ್ಲಾ ತಿನ್ನಕ್ಕೆ ರೆಡಿ ಆಗವನೆ. ಬಟ್ ಬೇಕ್ಡ್ ರಸಗುಲ್ಲ ಮಾತ್ರ ಮಸ್ತಾಗಿರುತ್ತೆ. ಈ ಥರ ಬಂದರೆ ಇವರಿಬ್ಬರೇ ನಮಗೆ ಗೈಡು, ಹಿಂದಿ ಬರೋರು. ನಮ್ಗಷ್ಟು ಬರಲ್ಲ. ನಾವು ಅಚ್ಚ ಓಕೆ ಆಗಯ ಹೋಗಯ ಅಂತೀವಿ. ಎಲ್ಲೇ ಮೆಟ್ರೋನಾ? ಈ ಟುಕ್ ಹೋಗಲ್ಲ, ಬೇರೆದನ್ನ ಹುಡುಕ್ಬೇಕು. ಹೆಂಗಿದೆ ಈಗ ಕಲ್ಕತ್ತಾದ ಮೆಟ್ರೋಲ್ ಹೋಗ್ತಾ ಇದ್ದೀವಿ. ಇದೇನೋ ನೀರೊಳಗೆ ಹೋಗುತ್ತಂತೆ. ನೀರೊಳಗಡೆ ಹೋಗುತ್ತಂತ ನಮಗೆ ಗೊತ್ತಿಲ್ಲ. ಅದ್ರೊಳಗೆ ಗೊತ್ತಾದರೆ ನೀರು ಕಾಣಲ್ಲ. ಬೆಂಗಳೂರಲ್ಲಿರೋ ಮೆಟ್ರೋ ಫೇರ್ಗೂ ಇಲ್ಲಿರೋ ಮೆಟ್ರೋ ಫೇರ್ಗೂ ಏನು ಡಿಫ್ರೆನ್ಸ್ ಗುರು? ಎಷ್ಟು? ಇಲ್ಲಿಂದ 5ನೇ ಸ್ಟೇಷನ್ ದೂರಕ್ಕೆ ಹೋಗ್ತಾ ಇದ್ದೀವಿ. 8 ರೂಪಾಯಿ ಒಬ್ರಿಗೆ. 8 ಅನ್ನೋ ನಂಬರೇ ಇಲ್ಲ ಬೆಂಗಳೂರು ಮೆಟ್ರೋಲ್ಲಿ. ಅದಕ್ಕೆ ಹೇಳಿದ್ರೆ ಕಲ್ಕತ್ತಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಕಮ್ಮಿ ಅಂತ. ಕ್ಯಾರೆ ಹೌದು, ಫುಲ್ ಸೆಕ್ಯೂರಿಟಿ, ಯಾವನೂ ಅರ್ಹಂಗಿಲ್ಲ ಇಲ್ಲಿ. ಏನ್ರಿ ಬೆಂಗಳೂರು ಥರ ಯಾರ್ಯಾರೋ ಬಂದು ಡೈ ಹೊಡಿತಾರೆ ಅನ್ನಂಗಿಲ್ಲ. ಹೇಗಿದೆ ಕೋಲ್ಕತ್ತಾ ಮೆಟ್ರೋ? ಬೆಂಗಳೂರು ಮೆಟ್ರೋ ಅಂತೂ ವಿಡಿಯೋ ಮಾಡೋಕ್ಕಿಲ್ಲ. ಇಲ್ಲಿ ಏನು ಅನ್ನೋದು ಗೊತ್ತಿಲ್ಲ, ಸುಮ್ಮನೆ ಮಾಡ್ಬೋದು. ಇದು ಫೆಸಿಲಿಟಿ ಚೆನ್ನಾಗಿದೆ ಮಚ್ಚ. ಕ್ಲೋಸು. ಈ ಏರಿಯಾ ಫುಲ್ಲು ಬಟ್ಟೆ, ಸ್ಪೆಕ್ಸು, ವಾಚು ಇದರಿಂದನೇ ತುಂಬ ಐತೆ. ಜಾರ್ಡನ್ ಶೂಗಳೆಲ್ಲ ಅವೆ ಇಲ್ಲಿ. ಬಂದರೆ ಬನ್ನಿ. ಓ, ನ್ಯೂ ಮಾರ್ಕೆಟ್ ಎಲ್ಲೋ ನೋಡಿ. BMW ಎಲ್ಲ ಇದೆ. ಏನೇನು ಬೇಕೆಲ್ಲ ಸಿಗತ್ತೆ, ಬನ್ನಿ ಇಲ್ಲಿ. ಈಗ ನಿಜಾಮ್ ಅನ್ನೋ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಫಸ್ಟು ಹೊಟ್ಟೆಗೆ ಬೀಳಬೇಕು. ಹೊಟ್ಟೆಗೆ ಬಿದ್ಮೇಲೆ ನಿಂತಿದ್ದು ಶೆಟ್ಟಿ ಅವರು ಹ್ಯಾಂಡ್ ವಾಶ್ ಮಾಡೋಕೆ ಹೋದರು. ಬೇಡ ಅವೆಲ್ಲ ಹೇಳಲ್ಲ ನಾನು. ಈ ಹೋಟ್ಲು ಚೆನ್ನಾಗಿದೆ, ತುಂಬ ಹಳೇದು, ಕ್ರೇಜಿ ಆಗಿದೆ, ಮಸ್ತ್ ಅಂದ್ಕೊಳ್ಳಿ. ಹೇಗಿದೆ ರೆಸ್ಟೋರೆಂಟು? ಏನಕ್ಕೆ ಹೆಂಗೆ ಮುಳಿತೀರಾ ಮಚ್ಚ ಮೂಳೆನ? ಅಲ್ಲಿ ಮೂಳೆ ಆರ್ಡ್ರ್ ಮಾಡಿಲ್ಲ.
ಹಿಂಗೆ ಹೇಳಿ. ಇದು ಮೋಸ್ಟ್ ಐಪ್ಡ್ ಕಲ್ಕತ್ತಾ ರೋಲ್. ಇದು ತಿಂತಾ ಇದೀವಿ. ಹೆಂಗಾಯ್ತು? ಸಕತ್ತಾಗಿದೆಯಾ? ಹೆಂಗಿದೆ ಬ್ರೋ? ಹಾಂ. ಸೊ ತಿಂತಾ ಇದೀವಿ ನಿಜಾಮ್ ರೋಲ್. ಚೆನ್ನಾಗಿಲ್ಲ ಮಾರ್ರೆ. ಇದು ರೊಟ್ಟಿ ಅಂತ ಫೀಲ್ ಮಾಡ್ತಿಲ್ಲ, ಪೂರಿ ಥರ ಇದೆ. ಇವರು ಕಾಟಿ ರೋಲ್ಸ್ ನಿಜಾಮ್ ರೋಲು ತುಂಬ ಐಪ್ ಕೊಟ್ಟವ್ರೆ, ಬಟ್ ಅಷ್ಟೊಂದು ಚೆನ್ನಾಗಿದೆ. ಶೆಟ್ಟಿ ಕೊಡೋದೆಲ್ಲ ಇಲ್ಲ, ಇವ್ರಿಗೆ ಇಷ್ಟ ಆಯಿತು. ನನಗೆ ಮೇಲ್ಗಡೆ ಪೂರಿ ಥರ ಇತ್ತು, ಸಪ್ಪೆ ಇತ್ತು. ರೋಲ್ ಹೇಳಿದ್ರೆ ಬರೀ ಅದೇನೋ ಬಚ್ಚನ್ ಆಲೂ ಕೊಟ್ಬಿಟ್ಟ, ಬಟ್ ಸ್ಟಿಲ್ ಇಟ್ ವಾಸ್ ಓಕೆ. ಬಟ್ ಈಗ ಬೇಕ್ರಿ ಖಾಲಿ ರೋಡಲ್ಲೂ ಆರ ನೋಡಿತಾರೆ ಇವ್ರಿಗೆ, ಏನು ಮಾಡೋದು ಗೊತ್ತಿಲ್ಲ. ಈಗ ಯಾವುದೋ ಮಾರ್ಕೆಟಿಗೆ ಕರ್ಕೊಂಡು ಹೋಯ್ತು, ಯಾವುದೋ ಬೇಕ್ರಿಗೆ ಅಂತೆ. ಸಾರಿ ಸಮರ್ಥ ಹೋಗೋಣ. ಏನೋ ನಿಂದು? ಶೆಟ್ಟಿ ಕೊಡೋ ರಿವ್ಯೂಸ್ ಎಲ್ಲ ಫೇಕ್ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಕ್ಯಾಮ್ರಾ ಅವನು ಚೆನ್ನಾಗಿದೆ ಇರಿ ಆಮೇಲೆ. ಫ್ರೆಂಡ್ಸ್, ಈಗ ನೋಡಿ ಎಲ್ಲೋ ಟ್ಯಾಕ್ಸಿ ಒಂದರಲ್ಲಿ 6 ಜನ ಹೋಯ್ತಾ ಇದೀವಿ. ಡ್ರೈವರ್ನ ಬಿಟ್ಟು 6 ಜನ ಜುಗಾಡ್ ಮಾಡಬೇಕು. 200 ರೂಪಾಯಿ ಓನ್ಲಿ. ಎಷ್ಟು ಕಿಲೋಮೀಟರ್ ಐತೆ? 2.5. 3. ನಮ್ಮ ಬೆಂಗಳೂರು ಆಟೋದಲ್ಲಿ 3 ಜನ, ಕಾರಲ್ಲಿ 4 ಜನ. ನಾವು ವಿಡಿಯೋ ಮಾಡ್ಕೊತಿದೀವಿ. ಓಕೆ ಗಾಯ್ಸ್, ಈಗ ವಿಕ್ಟೋರಿಯಾ ಮೆಮೋರಿಯಲ್ ಹಾಲ್ನ ನೋಡಕ್ ಬಂದಿದ್ದೀವಿ. ಬ್ರೋ ವಿಕ್ಟೋರಿಯನ್ ನೋಡಕ್ ಬಂದಿದ್ದೀರಾ? ಅವ್ರು ನೋಡೋದ್ಮೇಲೆ ಹೇಳ್ತಾನಂತೆ. ಎಕ್ಸೈಟ್ ಆಗಿ ನಾವು ಇಷ್ಟು ಸತಿ ಮಾಡಿರೋ ಟ್ರಿಪ್ಪಲ್ಲೆಲ್ಲ ಎಕ್ಸೈಟ್ ಆಗಿದೆ ಅಷ್ಟು. ಈ ಟ್ರಿಪ್ ದೇವರನ್ನ ನನಗೂ ಅನ್ನಿಸ್ತಿಲ್ಲ, ಎಕ್ಸೈಟ್ಮೆಂಟ್ ಲೆವೆಲ್ಲೇ ಸಿಗ್ತಿಲ್ಲ. ನಮ್ಮ ಹತ್ರ ಎಷ್ಟು ಬರ್ತಾನೆ ಇದೆ ಅಂದ್ರೆ, ಇಷ್ಟು ಸುತ್ತಿದ್ರು ನಾವು ಒಂದು ಕೂಲಿಂಗ್ ಗ್ಲಾಸ್ ತಗೊಳ್ಳಲ್ಲ. 100 ರೂಪಾಯಿ ಚೆನ್ನಾಗಿದೆ ಅಲ್ಲ? ಇವೊಂದು 100 ರೂಪಾಯಿ, ಎಲ್ಲಾರ್ದು 100 ರೂಪಾಯಿ. ಈಗ ಟಿಕೆಟ್ ತೊಗೊಂಡಾಗಿದೆ, ನಮ್ಗೆ ಕೊಟ್ಟು ಬಿಸಾಕೋ. ನಿಂದಲ್ಲೋ ಅಲ್ಲಿ 2 ಇದೆಯೋ? ಹಾಂ, ಓಕೆ. ಎಷ್ಟು? 50 ರೂಪಾಯಿ. ಈಗ ವಿಕ್ಟೋರಿಯಾ ಮೆಮೋರಿಯಲ್ ಅಲ್ಲ ನೋಡೋಕೆ ಹೋಗ್ತಾ ಇದ್ದೀವಿ. ಕ್ಯೂ ದೊಡ್ಡದಾಗ್ಬಿಟ್ಟಿದೆ, ಹೋಗೋಣ. ಸೊ ಈಗ ಎಂಟ್ರಾಗಿದ್ದೀವಿ, ಹೆವಿ ಕ್ಯೂ ಇದೆ ಅಂತೆ. ಹೋಗೋಣ ನೋಡೋಣ. ಬಟ್ ಹೊರಗಿಂದ ಮಾತ್ರ ಸಕ್ಕತ್ತಾಗಿ ಕಾಣಿಸ್ತಿದೆ. ಶೆಟ್ಟಿ, ವಿಧಾನಸೌಧ ಹಿಂಗೆ ಇದೆಯಪ್ಪ, ಆದರೆ ಅದಕ್ಕೆ ಮೇಲ್ಗಡೆ ಗೋಪುರಗಳಿಲ್ಲ. ನಮ್ಮಿಬ್ರದ್ದು ಕೂಲಿಂಗ್ ಗ್ಲಾಸ್ ಹಿಂಗಿದೆ, ಸೇಮ್ ಬಟ್ ಡಿಫ್ರೆಂಟ್. ರೇಟಿಂಗ್ ಕೊಡಿ. ಇವೊಂದಕ್ಕೂ ಕೊಡಿ, ತೋರಿಸು. ಚಿಯರ್ಸ್. ನೋಡಿ, ನಮ್ದಕ್ಕಾದ್ರೆ ರೇಬಾನು, ಅವನು ಹಂಗೆಲ್ಲ ಏನಿಲ್ಲ, ಅವನು ಒಳ್ಳೆ ಹುಡುಗ. 8,000, 6,000 ಅಂದರೆ ನಮಗೆ ಡಿಸ್ಕೌಂಟಾಗಿ ಸಿಕ್ತು. ಎಷ್ಟು ಅಂದರೆ ಒಳಗಡೆಗೆ ಭರ್ಜರಿಯ ಕ್ಯೂ ಇದೆ, ಇಲ್ಲಿಂದನೇ ಕ್ಯೂ ಇದೆ. ಈ ಕ್ಯೂನ ಮುಗಿಸ್ಕೊಂಡು ಒಳಗಡೆ ಹೋಗೋದು ಎಷ್ಟೊತ್ತು ಗೊತ್ತಿಲ್ಲ, ಬಟ್ ಹೊರಗೆ ಬರೋಷ್ಟೊತ್ತಿಗಂತೂ ಕತ್ಲಾಗಿರುತ್ತೆ. ಇಲ್ಲೆಲ್ಲ 5:30ಗೆ ಕತ್ಲು. ಈಗ ಒಂದು ಫೋಟೋ ಶೂಟ್ ನಡೀತಿದೆ. ದಾದಾ ಯಾರು ಗೊತ್ತಾ, ಇಲ್ಲಿ ಗಂಗೆ ಇಲ್ಲ, ಅದೇ ಬೇಜಾರು ನಮಗೆ. ಇಲ್ಲಿ ಗಂಗೆ ಇಲ್ಲ ಚಿಟ್ಟೆ, ಅದೇ ಬೇಜಾರು. ಅದು ಪಾರ್ಟ್, ಪ್ಯೂರ್ ಗಂಗೆ ಇಲ್ಲ. ಬ್ಯಾಕ್ ಗ್ರೌಂಡ್ ನೋಡಿ ಹಿಂಗಿದೆ. ಅವಾಗ ನಾವು ಪಿಕ್ಸಾರ್ಟಲ್ಲೆಲ್ಲ ಎಡಿಟ್ ಮಾಡ್ಕೊತಿದ್ವಿ ಈ ಥರ ಬ್ಯಾಕ್ ಗ್ರೌಂಡ್ ಹಾಕಿ. ನಾನು ಅದನ್ನೇ ಹೇಳಿದೆ, ಹಂಗಿಲ್ಲ ಅಂದ. ಹೌದು, ಇದಕ್ಕೆ ಸುಮ್ಮನೆ ಇಷ್ಟು ಐಪ್. ಇದು ಒಳಗೋಗಿ ನೋಡಿದ್ಮೇಲೆ ಹೇಳೋಣ ಮಗ. ಒಳ್ಳೆ ಫೋಟೋಗ್ರಾಫರ್, ಕಸಿನ್ ಬ್ರದರು. ನಿಮ್ಗೇನಾದರೂ ಒಳ್ಳೆ ಫಂಕ್ಷನ್ಗಳಿಗೆ ಫೋಟೋಗ್ರಫಿ ಬೇಕಾದ್ರೆ ಇದನ್ನು ಫೋಟೋಗ್ರಾಫರ್ ಆ್ಯಕ್ಚುಲಿ. ವಿಕ್ಟೋರಿಯಾ ಮೆಮೋರಿಯಲ್ ಹಾಲ್ ಹೆಂಗಿದ್ರು? ಮೆಮೋರಿಯಲ್ ಅಲ್ಲಿ ಹೆಂಗಿದ್ರು? ಬಂದೂಕು, ಕತ್ತಿ ಎಲ್ಲ ನೋಡಿದ್ವಿ, ಸಕ್ಕತ್ತಾಗಿತ್ತು. ಕತ್ತಿ ಎಲ್ಲ ನೋಡಿದ್ವಿ, ಸಕ್ಕತ್ತಾಗಿತ್ತು. ಅಲ್ಲಿಗೊಬ್ರು ಫಾರಿನ್ ಟೂರಿಸ್ಟ್ ಬಂದಿದ್ರು, ಅವರು ಚೆನ್ನಾಗಿತ್ತು. ನಿಜವಾಗ್ಲೂ ಚೆನ್ನಾಗಿತ್ತು. ಸೊ ಇದನ್ನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಎಲ್ಲಿ ಹೋಗ್ತಿದೀವಿ? ಚರ್ಚು, ಭರತನಾಟ್ಯ, ಚರ್ಚು ಇಲ್ಲಿ ನೋಡಿ, ಇಲ್ಲಿಂದ ಬ್ಯಾಕ್ ಸ್ಟೇಜ್ ಇಂದ ಹೋಗಿ ಎಂಟ್ರಿ ಕೊಟ್ಟು ಒಂದು ಹಾಡು ಹೇಳಿ ಬಂದ್ರೆ ಅದೆಲ್ಲ ಆಗಲ್ಲ. ಬಟ್ ಆದ್ರೆ ಈ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ನಾವೇನಕ್ಕೆ ಔಟ್ ಆಫ್ ಸ್ಟೇಟ್ ಬರೋದು ಅಂದ್ರೆ ಈ ತರ ಮಂಗಂತರ ನೋಡಿ, ಯಾರು ಕೇಳಲ್ಲ, ಇದನ್ನ ನೀವಷ್ಟೇ ನೋಡ್ತೀರಾ. ನೋಡಿ, ಅವ್ನು ಹಾಕೋದೊಂದೇ ಫೋಟೋ. ಇಲ್ಲಿವರೆಗೂ 32 ಫೋಟೋ ತೆಗೆಸ್ಕೊಂಡು ಅವನು, ಆದ್ರೆ ಹಾಕೋದೊಂದೇ. ಎಷ್ಟು 4 ಫೋಟೋ ತೆಗೆಸ್ಕೊಂಡೇನೆ. ಈಗ ಬಂದ್ಬಿಟ್ಟು ನಾನು ಜಾಸ್ತಿ ತೆಗೆಸ್ಕೊಂಡಿನಿ ಅಂತ ವಾದ ಮಾಡ್ತಾನೆ. ನೆಕ್ಸ್ಟ್ ಒಂದು ಇದೆ ಫ್ಯೂಚರ್. ಈಗ ಪಾಪ್ಡಿ ಚಾಟ್ ತಾತಿದ್ವಿ. ಇವ್ರಿಗೆಲ್ಲ ಶಿವಮೊಗ್ಗದಲ್ಲೂ ಸಿಗುತ್ತೆ ಅನ್ನೋ ಡೌಟು, ಬಟ್ ಆದ್ರೆ ಗೊತ್ತಿಲ್ಲ. ಬಟ್ ಇದು ನನಗನ್ನೋ ಪ್ರಕಾರ ಟಿಕ್ಕಿ ಪುರಿ ಥರ ಇರುತ್ತೆ. ಮಸಾಲಾನ ಮೇಲೆ ಹಾಕಿ ನಿಪ್ಪೆಟ್ ಮೇಲೆ ಹಾಕಿ ಕೊಡ್ತಾರೆ. ಸೊ ಹೊಟ್ಟೆ ಸಖತ್ ಹಸುವಾಗ್ತಿದೆ. ಏನು ತಿನ್ನು. ಕ್ಯಾಮ್ರಾಮ್ಯಾನ್ ಭುವನ್, ಪೊನ್ನಪ್ಪ. ಏನ್ ಸಿಟಿ ನಗು ನೋಡ. ಅಲ್ಲ ಎಷ್ಟು ಜನ
ಒಬ್ಬೊಬ್ರು ಹಿಂಗ್ ಡಾಕುಗಳು ಇದ್ದಂಗೆ ಅವ್ರು ನೋಡಿ, ಊರ್ಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟು ಒಳ್ಳೆ ಚಪ್ರಿಗಳು ಆಡ್ದಂಗೆ ಆಡ್ತಾವ್ರೆ. ಫ್ರೆಂಡ್ಸ್ ಕಡಿಮೆ ಇದ್ದಾರೆ, ಅದಕ್ಕೆ ಫ್ರೆಂಡ್ಶಿಪ್ ಸೆಂಟರ್ ಇದೆ, ನಾನು ಹೋಗ್ತಾ ಇದ್ದೀನಿ ಅಲ್ಲಿ. ಇಲ್ಲೇ ಇದ್ಬಿಡು, ಬೆಂಗಳೂರಿಗೆ ಬರಬೇಡ. ಈಗ ಒಂದು ಚರ್ಚ್ನ ನೋಡಿದ್ದಾಯ್ತು. ಈ ಚರ್ಚ್ ತುಂಬಾ ದೊಡ್ಡದಂತೆ, ಬಟ್ ನಮ್ಮ ಶಿವಮೊಗ್ಗದಲ್ಲಿರೋ ಚರ್ಚ್ ಇನ್ನೂ ದೊಡ್ಡದಿದೆ. ಬಟ್ ಆದ್ರೂ ಚರ್ಚ್ ಚೆನ್ನಾಗಿದೆ ಇದು ಹೊರಗಡೆಯಿಂದ. ಏನೋ ಇವನು ಇಲ್ಲೇ ಸೆಟ್ಲ್ ಆಗ್ತಾನಂತೆ. ಅದಕ್ಕಿಂತ ಖುಷಿ ವಿಷಯ ನಮ್ಗೆ ಇನ್ನೊಂದಿಲ್ಲ, ಈ ಬೇವರ್ಸಿನ ಇಲ್ಲೇ ಬಿಸಾಕಿ ಹೋಯ್ತೀವಿ. ಇಲ್ಲೇ ಗಂಗೆ ಇದೆ ಬಟ್ ಅಲ್ಲಿ ನಾವಿಬ್ರು ಮುಳುಗ್ಬಿಟ್ಟೆ. ವಿಶ್ವಾಸ, ನನಗೆ ಗೊತ್ತು ನಿನ್ ಕಷ್ಟ ಅರ್ಥ ಆಗುತ್ತೆ. ಗಂಗೆ ಆಶೀರ್ವಾದ ಇಲ್ಲ ನಿನ್ನ ಹತ್ರ ಅಂತ. ಇರ್ಲಿ, ಇವನ್ಗೂ ಇಲ್ಲ. ಮಿಥುನ್ ಸೈಲೆಂಟ್ ಆಗಿರ. ಹೇಗಿದೆ ಕಲ್ಕತ್ತಾ? ಆಸ್ ಆಫ್ ನೋ ಚೆನ್ನಾಗಿ. ಹೆಂಗಿದೆ ಕಲ್ಕತ್ತಾ? ನಮ್ಮೆಲ್ಲರಿಗಿಂತ ಜಾಸ್ತಿ ಇವರೇ ನೋಡಿರೋದು. ನಿನ್ನ ಗೂಗಲ್ ಮ್ಯಾಪ್ ತೆಗಿಯೋ. ನೀವೇನಾದ್ರೂ ಕಲ್ಕತ್ತಾ ನೆಕ್ಸ್ಟ್ ಬರ್ತಿದ್ರೆ ಅಂದ್ರೆ ಸಮರ್ ಡೈಜಡೆ ಅಂತ ಇನ್ಸ್ಟಾಗ್ರಾಮು, ಎಲ್ಲದಕ್ಕೂ ಡಾಟ್ ಇಡಿ, ಒಂದೊಂದು ಅಕ್ಷರ ಆದ್ಮೇಲೆ ಇವನ್ ID ಸಿಗುತ್ತೆ. ಓಪನ್ ಮಾಡು, ನೋಡಿ. ನೋಡಿದ್ರಲ್ಲ, ಇದಿಷ್ಟು ಪ್ಲಾನ್ ಮಾಡಿರೋದು ಇವನು ಕೋಲ್ಕತ್ತಾದಲ್ಲಿ ಸುತ್ತಕ್ಕೆ. ಆಲ್ಮೋಸ್ಟ್ ನೋಡಿಯಾನೆ, ಆಗಿಲ್ವಾ? ಎಲ್ಲದೂ ನೋಡಿಯಾನ ಅವನು. ಬರ್ತಾರೆ ಈಗ ಸುಮ್ಮನೆ ಹಿಂಗ್ ಬಂದು ನಿಂತ್ಕೊಂಡು ನೋಡಿದ್ರ ಏನ್ ಮಂಗನಾಟ ಮಾಡ್ತೀವಿ, ಅವಾಗ ಎಲ್ಲರೂ ಬಂದು ಏನಾಯ್ತಾರೆ. ಇದು ನಮ್ಮ ಒಂದು ಅದ್ಭುತವಾದ ಸೆಲ್ಫಿ. ಹಿಂದೆ ಚರ್ಚ್ ಇದೆ, ಮುಂದೆ ನಾವಿದೀವಿ. ಈಗ ಹುಡುಗರು ಮಾತಾಡ್ತಿದ್ದಾರೆ. ಹೇಳ್ರೋ, ಗ್ರಾಸ್ತನಿಂದ ಶುರುವಾಗ್ಲಿ. ಹಾ ಅಣ್ಣ, ಹೋಗ್ಲಿಕ್ಕೆ ಮನಸ್ಸುಂಟು. ಈಗ ನೀನು ನಂದೇನಿಲ್ಲ. ವಿಶ್ವ ಇನ್ನು ಏನಕ್ಕೆ ಬಂದಿದೀವಿ ಅಂತ ನೋಡು. ಅವನು ಅರ್ಥ ಆಯ್ತಾ? ಲುಕ್ ಕೊಡ್ತಾನೆ. ಯಾರಾದ್ರೂ ಹುಡುಗಿಯರು ಚೆನ್ನಾಗಿದ್ರೆ DM ಮಾಡಿ ಅಂತ. ಅದು ಬಟ್ ಯಾರು ಮಾಡಲ್ಲ. ಸಮರ್ ಏನು? ಏನಿಲ್ಲ, ಒಂದು ಬ್ರೇಕಪ್ ಆಗಿದೆ ರೀಸೆಂಟ್ ಆಗಿ, ಅದಕ್ಕೆ 2 ವರ್ಷ ಆಯ್ತು ಕಣ. ನೋಡಿ, ಈ ತರ ಸ್ಪಾಯ್ಲ್ ಮಾಡ್ಬಿಡ್ತಾರೆ. 2 ವರ್ಷ ಆಗಿರೋದ್ನ ಈಗ ರೀಸೆಂಟ್ ಅಂತೆ. ಬ್ರೇಕಪ್ ಆಗಿದೆ ರೀಸೆಂಟ್ ಆಗಿ. ಅಳು ಬರುತ್ತೆ, ನೆನೆಸ್ಬಿಡ ಕಣ. ಇಲ್ಲ ಅದೆಲ್ಲ ಸೆನ್ಸರ್. ಈಗ ನೆಕ್ಸ್ಟ್ ಪ್ಲೇಸಿಗೆ ಹೋಗೋಣ ಬನ್ನಿ. ಫಸ್ಟ್ ಈ ಊರಲ್ಲಿ ಯಾರನ್ನ ಬ್ಯಾನ್ ಮಾಡಬೇಕು. ಅಲ್ಲಿ ಟ್ರಾಫಿಕ್ ಅಲ್ಲಿ ನಿಂತವ್ರು ಆದ್ರೂ ಆರನ್ ಹೊಡಿತವ್ರೆ. ಇದು ಇಲ್ಲಿಯ ಕಲ್ಚರು. ಪಾನಿಪುರಿ ತಿಂತವ್ರು ನೋಡಿ. ಕುಚ್ಕ ಬೇಕಂದ್ರೆ ಇದು ಕಾಂಟ್ಯಾಕ್ಟ್ ಮಾಡಿ. ತಡಿಯೋ ನಾನು ಇದ್ರಲ್ಲಿ ಹಾಕೊಂಡಿದ್ದೀನಿ. ತಡಿಯೋ ನೋಡಿ, ಫಾಲ್ಸ್ ನೋಡೋರಿಗೆ ಇವತ್ತು ಬಿಲ್ಡಿಂಗ್ ಎಲ್ಲ ನೋಡಿ ಖುಷಿ ಆಗ್ತಿದೆ. ಫಾಲ್ಸ್ ಮ್ಯಾನ್ ನೋಡಿ. ಮೆಟ್ರೋ ರೈಲ್ವೆ ಸ್ಟೇಷನ್ ಅಲ್ಲ, ನಮ್ದು KSR ಬೆಂಗಳೂರು ರೈಲ್ವೆ ಸ್ಟೇಷನ್. ಅದು ಚೆನ್ನಾಗಿದೆ. ಈಗ ಅಷ್ಟು ಚೆನ್ನಾಗಿಲ್ಲ. ಹೌದು, ಬಟ್ ಟಿಕೆಟ್ ಫೇರ್ ಮಾತ್ರ ಬೆಂಕಿ. ವಿಕ್ಟೋರಿಯಾ ಅವರು ಇದು ರೈಲ್ ಅಳಿಯಲ್ಲ. ಅವಾಗಲೇ ಬಾಯ್ ತಪ್ಪಿ ವಿಕ್ಟೋರಿಯಾ ಗುದ್ಲಿ ಪೂಜೆ ಮಾಡಿ ಬಟ್ ಇದು ಇಂಡಿಯಾ ಮೆಟ್ರೋ ಅನ್ನೋದು ಗೊತ್ತಾಗಿ ಗಿಲ್ಟ್ ಫೀಲ್ ಮಾಡ್ತಾವನೆ. ಫೀಲ್ ಆಗ್ತಾ ಇದೆ. ಏನು ಏನಿಲ್ಲ ಬಿಡಿ, ನಾವು ಅದೇ ಒಂದು ಸಾರಿ ಕೇಳ್ತಾ ಇದೀವಿ. ಯಾರು ಇಲ್ಲ. ಪಾಪಡಿ ಚಾಟ್ ಅಂಗಡಿ ಯಾರಾದ್ರೂ ಅಲ್ಲಿಗೆ ಹೋಗ್ಬೋದು ಅನ್ಸುತ್ತೆ. ಹೋಗೋ ವಿಷಯ ನೋಡೋಣ. ಬೇಡ ಕಣೋ ಗೌಡ್ರು ಹುಲಿ. ಹೋಗೋ ವಿಷಯ ನೋಡೋಣ. ಬೇಡ ಕಣೋ ಗೌಡ್ರು ಹುಲಿ. ಈ ನಮ್ ಸಮರ್ಥ ಮಾಡೋದು ಒಂದೊಂದಲ್ಲ, ಅಲ್ಲೇ ಉಳ್ಕೊಬಿಟ್ಟವನೆ. ನನ್ನ ಟಿಕೆಟ್ ಬೇರೆ ಅವನ ಹತ್ರ ಇದೆ. ಈಗ ಅವ್ನು ಬರೋರ್ಗು ಕಾಯಬೇಕು. ನಾವು ಅದಕ್ಕೆ ಪರ್ಪಲ್ ಲೈನಲ್ಲಿ ಹತ್ತಿ ಅಭ್ಯಾಸ. ಹೌದು, ಕೇರಳ ಸಿಟಿ ಬಸ್ಗಿಂತ ಬೆಟರ್ ಇದು. ಅಲ್ಲಿ ಎಲ್ಲ ಕಳ್ಕೊಂಡಾಗ ಈ ತರ ಬಂದು ಕೂರ್ತಾರೆ ನೋಡಿ. ಹಿಂಗೆ ಬಂದಿರೋ ಜಾಗಕ್ಕೆ ಮತ್ತೆ ಕರ್ಕೊ ಬರ್ತವ್ರೆ. ಇವರಿಗೋಸ್ಕರ ಮತ್ತೆ ಹೋಗ್ತಾ ಇದೀವಿ. ನಿಮ್ಗೋಸ್ಕರ ಕಣ, ನಿಮ್ಗೋಸ್ಕರ. ಬಟ್ ಫಿಶ್ ಕಟ್ಲೆಟ್ ಮಾತ್ರ ಫಿಶ್ ಫ್ರೈ ಸಕ್ಕತ್ತಾಗಿರುತ್ತೆ. ಸೊ ಈಗ ಮತ್ತೆ ಕಾಫಿ ಹೌಸಿಗೆ ಬರಂಗಾಯ್ತು. ಇವ್ರಿಗೆ ಬರ್ತಿರ್ಲಿಲ್ಲ, ನಾವು ಇದನ್ನ ಸೆನ್ಸರ್ ಮಾಡಲ್ಲ, ಹಿಂಗೆ ಹಾಕ್ತೀನಿ. ನಾವು ಬಂದಿದ್ದು ಮೊದಲನೇ ದಿನ ಕಾಫಿ ಹೌಸಲ್ಲಿ ಚೆನ್ನಾಗಿತ್ತು. ಇವತ್ತು ನಮ್ಮ ಆಕಾಶ್ ಅವರು ಬಂದಿದ್ರು. ಹೇಗಿತ್ತು? ಫಸ್ಟೇ ಓಕೆ ಇತ್ತು. ನನಗೆ ಕಾಫಿ ಇವತ್ತು ಇಷ್ಟ ಆಗಿಲ್ಲ, ಅವತ್ತು ಇಷ್ಟ ಆಗಿಲ್ಲ. ಇವನಿಗೆ ಇಷ್ಟ ಆಯ್ತಂತೆ. ಬಟ್ ಆದರೆ ಫಿಶ್ ಅವತ್ತು ಸಖತ್ತಾಗಿತ್ತು. ಇವತ್ತು ಫುಲ್ಲು ಡಮ್ಮಿ ಮಾಡ್ಬಿಟ್ಟಿದ್ದ. ಸ್ವೀಟು ಲಸ್ಸಿನ ಗಟ್ಟಿ ಮಾಡಿಕೊಟ್ಟವ್ರೆ ಅಂದವನೇ, ಗೊತ್ತಿಲ್ಲ. ನಾನು ಲಸ್ಸಿ ತಿನ್ನಲ್ಲ, ಬಟ್ ನಂಗೆ ಅದು ಇಷ್ಟ ಆಯಿತು. ಅದೇ ಯಾವ್ದನ್ನ ಗಟ್ಟಿ ಮಾಡಿಕೊಟ್ಟವ್ರೆ. ನೋಡಿ ಎಂತ ಸ್ವೀಟು. ಈ ಜಾಮೂನ್ 10 ರೂಪಾಯಿ. ಈ ಕಡೆ ಹೋದ್ರೆ 15 ರೂಪಾಯಿ. ಖಾಲಿ ಆಗ್ಬಿಟ್ಟೈತಿ. ಇದು ರೌಂಡ್ ಇರೋದು 12, ಅದು 10 ರೂಪಾಯಿ. ಇದು ಉಂಡೆ ಕಟ್ಟೋದು ಕಷ್ಟ ಆಗುತ್ತೆ ಅಂತ. ಇಲ್ಲಿ ನೋಡಿ, ಇಲ್ಲಿ
ಓಕೆ ಸ್ವೀಟು ನಾವು ಬಂದಾಗಿಂದ ಅದು ಎಷ್ಟು ತಿಂದಿದ್ದೀವಿ, ಊರಿಗೆ ಹೋದ್ಮೇಲೆ ಶುಗರ್ಲೆಸ್ ಆಗಿ ಕೊಡ್ಬೇಕು ಸ್ವಲ್ಪ ದಿನ. ರಿವ್ಯೂ ಮಾಡ್ತೀಯಕ್ಕಂದ ಹೇಳು, ಇದು ನಮ್ಮ ಮ್ಯಾನೇಜರ್ ಹೇಳಿದ್ದು ಈ ಜಾಗಕ್ಕೆ ಹೋಗ್ತೀನಿ ಅಂತ. ಓ ಯಾವ ರೇಂಜಿಗೆ ಐಪ್ ಕೊಟ್ಟಿದ್ದು ಅಂದರೆ ನೆಕ್ಸ್ಟ್ ಲೆವೆಲ್ ಐಪ್ ಇದಕ್ಕೆ. ಇವತ್ತಿಗೆ ಜ್ಯೂಸ್ ಕುಡಿದ್ರಿ, ಸ್ವೀಟ್ ತಿಂದ್ರಿ, ಆಮೇಲೆ ಫೇಮಸ್ ರೋಲ್ ತಿಂದ್ರಿ, ಹೆಂಗಿತ್ರಪ್ಪ? ಇವ್ರು ದೇವರನ್ನ ಕೋಲ್ಕತ್ತಾದಲ್ಲಿ ಫುಡ್ ಇಷ್ಟ ಆಯ್ತಿಲ್ಲ ನಿಂಗೆ? ಇಷ್ಟ ಆಗಿದೆ. ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಇದೆ, ನಾಳೆ ಅಪ್ಪಿ ಬರ್ತಡೆ, ಎಲ್ಲರೂ ಅಡ್ವಾನ್ಸ್. ಇವ್ರಿಗೆಲ್ಲ ಇರೋ ವಿಡಿಯೋ ತಪ್ಪಿರ್ತಾರೆ ಹೇಳ. ಓಕೆ, ಈಗ ಬಸ್ ಜರ್ನಿ ಮೆಟ್ರೋ ಆಯ್ತು, ಈಗ ಬಸ್ಸು ಹೆಂಗಿದೆ? ಜಿಗಿ 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 ಸಿಟಿ ಬಸ್ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಇಲ್ಲಿ ಹೋಗ್ತಿದೀವಿ. ಓ ಇದು ಟ್ರೈನ್ ತರ BMTC, KSRTC. ಓಕೆ, ಬಟ್ ಸಿಟಿ ಹೌದು BMTC ಬೆಂಕಿ. ಕೊಚ್ಚಿ ನೋಡಿದ್ವಿ, ನಾರ್ತಲ್ಲಿ ಕೆಲವು ಸಿಟೀಸ್ ನೋಡಿದ್ವಿ, ಈಗ ಕೋಲ್ಕತ್ತಾ. ಈ ಬಸ್ ಜರ್ನಿ ಗಿಜಿ 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 ಅನ್ನಂಗಿರುತ್ತೆ. ವಿಶ್ವ ಎಲ್ಲೋ ಟ್ಯಾಕ್ಸಿ ರೈಡ್ ಆಯಿತು. ಮತ್ತೆ ಎಷ್ಟು ಗಂಟೆಗೆ ಹೋಗಿ ರೀಚ್ ಆಯ್ತೀವಿ ಅನ್ನೋದು ಗೊತ್ತಿಲ್ಲ. ಅದು ದೊಡ್ಡ ಡೀಲ್ ಈಗ. ಟ್ರಾಮ್ ಒಂದಿದೆ, ಮೇ ಬಿ ಅರ್ಧ ಮುಕ್ಕಾಲು ಗಂಟೆನಾ 1 hour. 145 minutes. 8 kilometers. ನಮಗೆ ಬೈತೇನೆ ಇನ್ನೊಂದು ಸಾಮಾನು ಬದಲು ಅಂತ.